ಅಯ್ಯೋ, ಇವ್ರಿಗಂತೂ ಮಾಡಕ್ ಬೇರೆ ಕೆಲ್ಸನೇ ಇಲ್ಲ ಅನ್ಸುತ್ತೆ. ಮತ್ತೆ ಫೋಟೋ ತೆಗಿತಿದ್ದಾರೆ. ಫ್ರೀ ಅಲ್ವಾ ಅಕ್ಕ, ಎಷ್ಟ್ ಬೇಕೋ ಅಷ್ಟ್ ತಕೊಳ್ಳಿ ಬಿಡು, ನಾವೇನ್ ದುಡ್ಡು ಕೊಡ್ಬೇಕಾಗಿಲ್ಲ. 600 ರೂಪಾಯಿ ಸಾಲನೂ ಊಫಿ ಆಯ್ತು. ಸರಿ ಕಣು ಮಾರುತಿ, ನಾನು ಮುಖ ತೊಳ್ಕೊಂಡು ಹೋಗ್ತೀನಿ, ನೀನು ಈ ಕಡೆ ಹೋಗಿ ಹುಡ್ಕು. ಹಾ ಹಾ, ಶ್ರೇಯಾಕ ಸಿಕ್ಕಿದ್ರೆ ಮನೆ ಕರ್ಕೊಂಡು ಹೋಗು. ತಗೋ, ಇದ್ರಲ್ಲಿ ತಿಂಡಿ ಇದೆ, ದಾರಿಲ್ ತಿನ್ಕೊಂಡು ಹೋಗು. ಹಾ ಹಾ, ಜಾರ್ ಬಿದ್ಬಿಟ್ಯಾ? ನಾನ್ ಜಾರ್ ಬಿದ್ದೆ ಅಂತ ನಿಮ್ಮ ಖುಷಿನಾ? ನೋ, ಹಾಗನ್ಲಿಲ್ಲ. ತುಂಬಾ ಮಣ್ಣು ಮೆತ್ಕೊಂಡಿದೆ, ನೀರ್ ತಗೊಂಡ್ ಬರ್ತೀನಿ, ಇಲ್ಲೇ ಇರ್ತೀಯಾ? ನೀವ್ ತಂದ್ಕೊಟ್ ನೀರಲ್ಲಿ ಮುಖ ತೊಳ್ಕೊಂಡ್ರು ಮೇಲಿಂದ ಯಾವ್ದಾದ್ರು ಪಕ್ಷಿ ಪಿಕ್ಕ ಹಾಕತ್ತೆ. ಯಾಕೆ ಹಾಗೆ? ನಿಮ್ಮಿಂದಾನೆ. ನನ್ನಿಂದ ಪಕ್ಷಿ ಪಿಕ್ಕ ಹಾಕತ್ತಾ? ಅನ್ಬಿಲೀವೇಬಲ್. ಸರಿ ಬಿಡಿ, ನಂಗೆ ಮುಖ್ಯವಾದ ಕೆಲ್ಸ ಇದೆ, ನಾನು ಹೊರಡ್ತೀನಿ. ಹಲೋ ಹಲೋ ಹಲೋ, ಮತ್ತೆ ಯಾವಾಗ ಸಿಕ್ತೆ? ಆ ಶ್ರೀರಾಮಂಗೆ ಗೊತ್ತು. ಶ್ರೇಯಾ, ಅಕ್ಕ, ಇಲ್ಲಿಗೆ ನೀನ್ ಯಾಕೆ ಬಂದೆ? ಅಪ್ಪ ಇಲ್ಲಿಗೆ ಬರೋದ್ ಬೇಡ ಅಂತ. ಏನು? ಅಪ್ಪನ ನೀನ್ ಮಾಡ್ತಾ ಇರೋ ನಾಟಕಗಳು ಮನೇಲಿ ಎಲ್ರಿಗೂ ಗೊತ್ತಾಗಿದೆ ಶ್ರೇಯಾ. ನೀ ನನಗೆ ಹೇಳಿದ ತರಾನೇ ಫೋನ್ ಬಂದಿತ್ತು. ಆ ಸಿನಿಮಾ ಮ್ಯಾನೇಜರೇ ಮಾತಾಡಿದ್ರು. ವೆರಿ ನೈಸ್. ತುಂಡು ತುಂಡಾಗಿರೋ ಬಟ್ಟೆ ಹಾಕೋಬೇಕಂತೆ. ನಾನು ಹೇಳಿದ್ನಲ್ಲ. ಡಾಕಿನಿ ಡ್ರೆಸ್ ಅಂತೆ, ಬಿಕಿನಿ ಡ್ರೆಸ್ ಅಂತೆ. ಛೇ, ಅಸಹ್ಯ. ಅದನ್ನೇನಾದ್ರೂ ಹಾಕೊಂಡ್ರೆ ಅವರು ನಿನ್ನ ಹೀರೋಯಿನ್ ಆಗಿ ಮಾಡ್ತಾರಂತೆ. ಅವ್ರು ಹೇಳಿದ್ರು ಅಕ್ಕ. ಅಪ್ಪ ಹೇಳಿದ್ರು. ಆದಷ್ಟು ಬೇಗ ನಿನ್ನ ಕರ್ಕೊಂಡು ಹೋಗ್ಬೇಕು ಅಂತಾನೆ ನಿನ್ನ ಹುಡ್ಕೊಂಡ್ ಬಂದಿದ್ದು. ಹೀಗೆ ಹೋದ್ರೆ ಹೊಸ್ಲ ಮೇಲೆ ನನ್ನ ಕತ್ತರಿಸ್ಬಿಡ್ತಾರಪ್ಪ. ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಹೇ ಶ್ರೇಯಾ, ಇರು. ತಗೋ, ನನ್ನ ರೂಮ್ಗೆ ಹೋಗು. ಹೋಗು ಹೋಗು. ವೇಟ್ ಗೊತ್ತಿಲ್ಲ, ಹೈಟ್ ಚೆನ್ನಾಗಿದೆ,
ಒಂದ್ ಸ್ಟೆಪ್ ಹಾಕಣ್ವಾ? ಕೆಟ್ಟದಾಗ ನಡ್ಕೊಳ್ಳೋ ನಿನ್ನಂಥವ್ರಿಗೆ ಅಡ್ಡವಾಗಿ ಶ್ರೀರಾಮ ಇರ್ತಾನೆ. ಹೊರಡೋಣ ನಡಿಯಕ್ಕ. ಬಾಯ್ ಲಂಕೇಶ್. ಅಣ್ಣ, ಈ ಫೋಟೋಸ್ ಅಲ್ಲಿ ಅದೇನಿದೆ ಅಂತ ನನ್ಗೆ ಗೊತ್ತಾಗ್ತಿಲ್ಲ. ನಿಮ್ ಕಣ್ಣಿಗೆ ನಾನು ಹೇಗ್ ಕಾಣಿಸ್ತೀನಿ ಅಂತ ಡೌಟ್ ಆಗ್ತಿದೆ. ಚೆನ್ನಾಗೇ ಇದೆಯಲ್ಲೋ. ನನಗೆ ತಲೆ ಚಿಚ್ಕೋಬೇಕು ಅನಿಸ್ತಿದೆ. ಇದು ಹಾಗೆ ಇದೆಯಲ್ಲಣ್ಣ. ಮೊದಲನೇ ಸಲ ಇಂಕು, ಎರಡನೇ ಸಲ ಮಜ್ಜಿಗೆ, ಹೋದ್ ಸಲ ಬಣ್ಣ, ಈಗ ನೋಡ್ರಿ ಕೆಸರು. ಹಾಗಾಗ್ತಿದೆ ಕಣೋ, ನಾನೇನ್ ಮಾಡ್ಲಿ? ನಿಮ್ಗೇನಾಗ್ಬೇಕಾಗಿದೆ ಹೇಳಿ? ನೀವಾಗ್ಲೇ ಆ ಹುಡ್ಗಿನ ನೋಡಿರ್ತೀರಾ. ನನ್ ಕಾಲ್ ಎಳಿಬೇಕು ಅಂತ ಫೋಟೋಸ್ನ ನೀವು ಈ ತರ ಮಾಡಿದೀರಾ. ಇಲ್ಲ ಕಣೋ. ಹಾ, ನನ್ಗೆಲ್ಲ ಗೊತ್ತು. ಇಲ್ಲಾಂದ್ರೆ ಪ್ರತಿ ಸಲ ಹೀಗೆ ಯಾಕಾಗುತ್ತೆ? ನಿನ್ನ ಅನುಮಾನದ ಮೇಲೆ ಆಣೆ. ಆ ಹುಡ್ಗಿನ ನೋಡ್ಬೇಕು ಅನ್ಕೊಂಡಾಗ್ಲೆಲ್ಲ ಹೀಗೆ ಆಗ್ತಿದೆ ಕಣೋ. ಯಾಕಿರ್ಬೋದು? ಗೊತ್ತಿಲ್ವೋ? ನನಗ್ ಗೊತ್ತಾಯ್ತಣ್ಣ. ಏನ್ ಗೊತ್ತಾಯ್ತು? ಒಬ್ರನ್ನೊಬ್ರು ತಿಳ್ಕೊಳ್ಳೋ ಟೈಮಲ್ಲಿ ಬೇಕು ಅಂತಾನೆ ಈಗ ಆಗತ್ತೆ ಅಂತ. ಮತ್ತೇನ್ ಮಾಡೋದು? ಗೊತ್ತಿಲ್ಲ. ದೊಡ್ಡದಾಗ ಗೊತ್ತಿರೋಂತರ ಬಿಲ್ಡಪ್ ಕೊಟ್ಟೆ. ಅಣ್ಣ, ಇವೆಲ್ಲ ಹಾಗಿರ್ಲಿ, ನಾಳೆ ದೇವಸ್ಥಾನಕ್ಕೆ ಹೋಗೋಣ. ಅವಳಲ್ಲಿ ಬರ್ತಾಳ? ಅಣ್ಣ, ಇವಳಲ್ಲಿ ಬರ್ತಾಳೋ ಇಲ್ವೋ ಅದ್ ನನಗೆ ಗೊತ್ತಿಲ್ಲ. ಅಲ್ಲಿ ಮಾತ್ರ ಪರ್ಮನೆಂಟ್ ಆಗಿ ಸೀತಾರಾಮ ಅಂತ ಇದ್ದೇ ಇರ್ತಾರೆ. ಇವೆಲ್ಲ ಅವ್ರ ಲೀಲೇನೆ ಅಂತ ನನ್ಗೆ ಗೊತ್ತಾಗ್ತಿದೆ. ಒಂದ್ಸಲ ದೇವ್ರಿಗೆ ನಮಸ್ಕಾರ ಮಾಡಿದ್ರೆ ಅವಳನ್ನ ನೀವು ನೋಡ್ತೀರಾ ಅನ್ನೋದು ನನ್ ನಂಬಿಕೆ ಅಣ್ಣ. ಸರಿ ಕಣ, ಅಲ್ಲಿಗೂ ಹೋಗೋಣ. ಅಲ್ಲಿ ಮುಖದ ಮೇಲೆ ಪ್ರಸಾದ ಬಿದ್ರು ಸರಿ, ಮುಖ ಕ್ಲೀನ್ ಮಾಡಾದ್ರೂ ನೋಡೋಣ. ನಿಮ್ಗೋಸ್ಕರನೇ ಕಾಯ್ತಾ ಇದ್ದೀನಿ. ಸ್ವಲ್ಪ ಬೇಗ ಬರ್ತೀರಾ? ಓಕೆ. ಯಾರೋ ಶ್ರೇಯಾನಾ? ಅಲ್ಲ, ಮತ್ಯಾರ್ರಿ? ಇಷ್ಟೊತ್ತಾದ್ರೂ ಶ್ರೇಯಾ ಬಂದಿಲ್ಲ ಅಂದ್ರೂ ಸುಮ್ಮನೆ ಇದ್ರಿ. ಫೋನ್ ಯಾರು ಮಾಡಿದ್ರು ಅಂತ ತಿಳ್ಕೊಳ್ಳೋದಕ್ಕೆ ನಿಮ್ಗೆ ಇಷ್ಟೊಂದು ಆತ್ರನಾ? ನಮ್ಮೇಲ್ ಕೋಪ ಮಾಡ್ಕೊಂಡಂಗೆ ಶ್ರೇಯಾ ಮೇಲ್ ಕೋಪ ಮಾಡ್ಕೋಬೇಡ, ಚಿಕ್ಕ ಹುಡುಗಿ. ನಿನ್ ಮೊಮ್ಮಗಳು ಎಷ್ಟೇ ದೊಡ್ಡವಳಾದ್ರೂ ನಿನ್ನ ಕಣ್ಣಿಗೆ ಮಾತ್ರ ಚಿಕ್ಕೋಳ್ ತರನೇ ಕಾಣಿಸ್ತಾಳಮ್ಮ. ಅವಳು ಯಾವ ದಾರಿ ಹಿಡಿತಾ ಇದ್ದಾಳೆ ಅಂತ ನನಗ್ ಗೊತ್ತಾಗ್ತಾ ಇದೆ. ಆ ಮ್ಯಾನೇಜರ್ ಮಾತನ್ನ ಕೇಳಿಸ್ಕೊಂಡ್ರಲ್ಲ. ತಪ್ಪು ಮಾಡಿದಾಳೆ, ಶಿಕ್ಷೆ ಕೊಡಿ ಅನ್ನೋ ಹಾಗೆ ಅವಳ ಕೈ ಹಿಡ್ಕೊಂಡು ಎಳ್ಕೊಂಡ್ ಬಂದಿದ್ಯಲ್ಲ, ಬಿಡೆ ಕೈನಾ. ಅಮ್ಮ, 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 ಶ್ರೇಯಾ ಅವ್ರ ಫ್ರೆಂಡ್ಸ್ ಮನೆಗೂ ಹೋಗಿಲ್ವಂತೆ. ನೀನ್ ಕರ್ಕೊ ಬಂದ್ಯಾಕ? ಹೀಗೆ ಇರ್ತೀಯಾ? ಸ್ನಾನ ಮಾಡ್ಕೊಂಡು ಬಟ್ಟೆ ಬದಲಾಯಿಸ್ಕೊಮ್ಮ. ಎಲ್ಲಿ ಹೋಗಿದ್ದೆ? ಲಂಕೇಶ್ ಮನೆಗೆ ಹೋಗಿದ್ದನ್ನ ಹೇಳ್ಬೇಡ ಅಂತ ಮಾತ್ ತಗೊಂಡಿದ್ದಾಳೆ. ಅಪ್ಪ ನನ್ನನ್ ಕೇಳಿದ್ರೆ ನಾನ್ ಸುಳ್ಳಂತೂ ಹೇಳಕ್ಕಾಗಲ್ಲ. ನಿನ್ ಕೇಳಿದ್ರೆ ಅವಳನ್ನ ಯಾಕೆ ನೋಡ್ತೀಯಾ? ಆ, ಆ, ಅಮ್ಮ, ಆ, ಅದು ಮಾತಾಡುವ ವೈದೇಹಿ, ನೀನಾದ್ರೆ ನಿಜ ಹೇಳ್ತೀಯ. ಅದಕ್ಕೆ ಅಲ್ವಾ ಭಗವದ್ಗೀತೆ ತಗೊಂಡ್ ಬಾ ಅಂದ್ರೆ
ಪ್ರಮಾಣ ಮಾಡಕ್ ಅದ್ ಬೇಡ, ವೈದೇಹಿ ಇದಾಳಲ್ಲ ಅಂದೆ. ಹೇಳಿ, ಏನು ಅಂತ ಹೇಳು. ನಿಮ್ಮಪ್ಪ ಯಾರು ಅಂತಾನೆ ಹೇಳಕ್ ಗೊತ್ತಾಗಲ್ಲ ನಿಂಗೆ. ಸತ್ಯ ಹರಿಶ್ಚಂದ್ರ ನಿನ್ ಸ್ವಂತ ಚಿಕ್ಕಪ್ಪ ಅನ್ನೋ ಹಾಗೆ ನೀ ಜಾನೇ ಹೇಳ್ತೀಯಲ್ವಾ, ಹೇಳು. ಅವಳನ್ನ ಎಲ್ಲಿಂದ ಕರ್ಕೊಂಡ್ ಬಂದೆ? ಅಮ್ಮ, ಅಕ್ಕ ಬಿಕ್ಕಳಿಸ್ತಾ ಇದ್ದಾಳೆ ಅಂದ್ರೆ ನಿಜ ಹೇಳ್ಬಾರ್ದು ಅಂತ ಈ ಶ್ರೀಯಾ ಅಕ್ಕ ಹೇಳ್ಕೊಟ್ಟಿರ್ಬೇಕೇನೋ. ಈಗೇನ್ ಮಾಡ್ಲಿ? ಅಮ್ಮ, ಶ್ರೀಯಾ 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 ಅಂತ ನೀನ್ ಯಾಕೆ ಅವಳ ಹೆಸರು ಜಪ ಮಾಡ್ತಾ ಇದ್ಯಾ? ಹೀಗ್ ಬಿಕ್ಕಳಿಸ್ತಾ ಏನು ಅಂತ ಮಾತಾಡ್ತೀಯ ಅಕ್ಕ? ಮೊದ್ಲು ನೀರ್ ಕುಡಿ. ಹೇಳು. ನಾನು ಹೇಳ್ಬೋದಾ? ಅನುಕಂಪ, ಪ್ರೀತಿ, ವಾತ್ಸಲ್ಯ ಇರೋ ಹೆಣ್ಮಗಳು ಅತ್ತೆ ಮನೆಗೆ ಹೋದ್ರೂ ತಾನ್ ನಡೆದು ಬಂದ ದಾರಿನ ಮರೆಯಲ್ಲ. ಅಗರಬತ್ತಿ ತಯಾರಿಸಿ ಮಾರಾಟ ಮಾಡೋ ವೈದೇಹಿ ಎಷ್ಟು ಒಳ್ಳೆಯವಳು ಅಂತ ಅಗರಬತ್ತಿ ತಗೊಳ್ಳೋರು ಹೇಳ್ತಾರೆ, ಅವಳ ಬಗ್ಗೆ ಗೊತ್ತಿರೋರು ಹೇಳ್ತಾರೆ. ಕೂತ್ಕೊಳ್ಳಿ. ಮಾರುತಿ, ನೀರ್ ತಗೊಂಡ್ ಬಾ ಹೋಗು. ನೀವ್ ಇಷ್ಟು ಬೇಗ ಬರ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಮದ್ವೆ, ಮುಂಜಿ ಇವೆರಡು ಮಾತ್ರ ಅಲ್ಲ ಸ್ವಾಮಿ, ಈ ಕೋದಂಡ ಶಾಸ್ತ್ರಿಗೆ ಇಂಥದ್ ಗೊತ್ತಿಲ್ಲ ಅಂತಿಲ್ಲ. 2 ನಿಮಿಷದಲ್ಲಿ ನಿಮ್ ಕಣ್ಮುಂದೆ ಇರ್ತೀನಿ ಎಂದಿದೆ, ನೋಡಿ ಬಂದೇ ಬಿಟ್ಟೆ. ಫೋಟೋ ತೋರ್ಸೋದಕ್ಕೂ ಮುಂಚೆ ಒಂದ್ ಮಾತು. ಸಂಬಂಧ ನೋಡ್ತಾ ಇರೋದು ನನ್ನ 2ನೇ ಮಗಳಿಗೆ. ಹೇ ಜಾನಕಿ, ಅಮ್ಮ ಸ್ವಲ್ಪ ಸುಮ್ನಿರೋ. ವೈದೇಹಿಗೆ ಅನ್ಕೊಂಡು ನಾನ್ ಫೋಟೋಸ್ ತೋರ್ಸಕ್ ಹೋದೆ. ಶ್ರೀಯಾಗಾದ್ರೆ ಬೇಡ ಬಿಡಿ, ಇವೆಲ್ಲ ಸೀಕ್ರೆಟ್ ಫೋಟೋಗಳು. ಮದ್ವೆಲೂ ಗ್ರೇಡ್ ಅನ್ನೋದೆಲ್ಲ ಇದೆಯಾ? ನಿಮ್ಗಿದೆಲ್ಲ ಹೊಸದಲ್ವಾ, ಅದಕ್ಕೆ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಎ ಗ್ರೇಡ್ ಅಂದ್ರೆ ಕಲೆಕ್ಟ್ರು, ಕಮಿಷನರು, ಮಿಲಿಟರಿ ಮೇಜರು ಈ ತರ ಇರ್ತಾರೆ. ಬಿ ಗ್ರೇಡ್ ಅಂದ್ರೆ ಎಲ್ಲ ಮಿಕ್ಸ್ ಇರುತ್ತೆ. ದೊಡ್ಡ ಕೆಲಸ ಅಲ್ಲದೆ ಇದ್ರು ಕ್ಲರ್ಕು, ಇನ್ಸ್ಪೆಕ್ಟ್ರು, ಪ್ರೈವೇಟ್ ಜಾಬ್ ಅಲ್ಲಿ ಆಫೀಸರು, ಮ್ಯಾನೇಜರು, ಒಂಥರ ಮಿಡ್ಲ್ ಕ್ಲಾಸ್. ಈಗ ಸಿ ಗ್ರೇಡ್ ಅಂದ್ರೆ ಡ್ರೈವರು, ಸ್ವೀಪರು, ಕೆಲಸದಲ್ಲಿ ಬಿಟ್ಟವರು, ಕೂಲಿ ನಾಲಿ ಮಾಡೋರು, ಅಂಗವಿಕಲರು, ಹೀಗೆ ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟೇ ಇದೆ ಬಿಡಿ. ಅದಕ್ಕ ವೈದೇಹಿಗೆ ಸಿ ಗ್ರೇಡ್ ಅಂದಿದ್ದು. ಇವಾಗ ಅದೆಲ್ಲ ಯಾಕೆ ಬಿಡಿ ತಾಯಿ. ಜಾನಕಿ ಸಾಹೇಬ್ರು 2ನೇ ಮಗಳಿಗೆ ಸಂಬಂಧ ನೋಡಕ್ ಕೇಳಿದ್ರು. ಎ ಮತ್ತೆ ಬಿ ಗ್ರೇಡ್ ಅಲ್ಲಿ ನೋಡಿದ್ರೆ ಆಯ್ತು ಬಿಡಿ. ನನ್ನ ಕೈಲಿ ವರದಕ್ಷಿಣೆ ಕೊಡೋದು ಕಷ್ಟ ಅಂತ ನಿಮ್ಗೆ ಗೊತ್ತಿದೆ. ಸ್ವಾಮಿ, ವರದಕ್ಷಿಣೆ ಅಂತ ಎಲ್ಲ ನಿಮ್ಮ ಹತ್ರ ಕೇಳಿದ್ರೆ ನೀವು ಒಪ್ಕೊಳ್ಳಲ್ಲ ಅಂತ ನಾನು ಫೀಸಿನ ಕೇಳ್ತಾ ಇದ್ದೀನಿ. ಅದೊಂದು ಕೊಡಿ ಸಾಕು. ಹುಡುಗಿ ಚೆನ್ನಾಗಿದ್ದಾಳೆ, ರಾಜ ಮರ್ಯಾದೆ ಇರುವಂತ ಸಂಬಂಧನ ನಾನು ನಿಮಗೆ ತೋರಿಸ್ತೀನಿ ಸ್ವಾಮಿ, ಸರಿನಾ? ಸಂಬಂಧ ಒಪ್ಪಿಗೆ ಆದ್ಮೇಲೆ ನಿಮಗೆ ಫೀಸ್ ಕೊಡ್ತೀನಿ. ಮದುವೆ ಮುಗಿಯೋರ್ಗು ದುಡ್ಡು ಕೇಳಲ್ಲ, ನೀವು ಯೋಚನೆ ಮಾಡಬೇಡಿ. ಬರ್ತೀನಿ ಸ್ವಾಮಿ, ಬರ್ತೀನಮ್ಮ, ಬರ್ತೀನಿ ತಾಯಿ. ಆ
ನೋಡಮ್ಮ ವೈದೇಹಿ, ಸಿ ಗ್ರೇಡ್ ಅಂದ್ರೆ ಚೀಪ್ ಅನ್ಕೋಬೇಡ. ಸಂಬಳ ಜಾಸ್ತಿ ಇಲ್ಲದೆ ಇದ್ರು ಹೈಟು ವೆಯ್ಟು ಒಳ್ಳೆ ಪರ್ಸನಾಲಿಟಿ ಇರೋ ಹುಡುಗರು ಸಿ ಗ್ರೇಡ್ ಅಲ್ಲೂ ಇರ್ತಾರೆ. ಅವ್ರಿಗೆ ಒಳ್ಳೆ ಕೆಲಸ ಇಲ್ಲದೆ ಇದ್ರು ಅವ್ರ ಮದ್ವೆ ಆಗೋ ಹುಡುಗಿನ ಮಾತ್ರ ಹೀರೋಯಿನ್ ತರ ನೋಡ್ಕೋತಾರೆ. ಇವಾಗ ಆ ವಿಷಯ ಎಲ್ಲ ಯಾಕೆ? ಸರಿ ಬಿಡಿ, ನಾನಿನ್ ಹೊರಡ್ತೀನಿ. ಒಳ್ಳೇದು. ವೈದೇಹಿಗೂ ಮುಂಚೆ ನನಗ್ಯಾಕೆ ಮದುವೆ ವಯಸ್ಸು ನನಗಿನ್ನ ಆಗಿಲ್ಲ ಅಂತ ಪ್ರಶ್ನೆ ಮಾಡೋ ಅವಕಾಶನ ಕಳ್ಕೊಂಡಿದ್ಯಾ? ಯಾರೋ ಮೂರನೇವರಿಂದ ನನಗೆ ನಿನ್ ವಿಷಯ ಗೊತ್ತಾಯ್ತು. ಇದೇ ತರ ಏನಾದ್ರೂ ಮತ್ತೆ ನಿನ್ ನಾಟಕಗಳಾಡಕ್ ಹೋದ್ರೆ ನೀನು ಹಾಕೊಂಡಿರೋ ಮೇಕಪ್ಪು ಅಳಿಸು ಹೋಗೋದಕ್ಕೂ ಮುಂಚೆ ನಿಮ್ಮಕ್ಕ ವೈದೇಹಿ ತಯಾರಿಸೋ ಅಗರಬತ್ತಿನ ನನ್ನ ಹೆಣದ ಮುಂದೆ ಹಚ್ಚಿರ್ತಾರೆ. ಬಿಡ್ತು ಅನ್ರಿ, ಯಾಕೆ ಹೀಗೆ ಹೇಳ್ತೀಯೋ? ನಾನ್ ಸರಿಯಾದ ದಾರಿಯಲ್ಲಿದ್ರೆ ಸಾಲ್ದಮ್ಮ. ನನ್ನ ಮಕ್ಕಳು ಕೂಡ ನನ್ನ ದಾರಿಲೇ ನಡೀತಾ ಇದ್ದಾರಾ ಇಲ್ವಾ ಅಂತ ನಾನು ನೋಡ್ಕೋಬೇಕಾಗಿತ್ತು. ಆದ್ರೆ ಆ ವಿಷಯದಲ್ಲಿ ನಾನು ಸೋತಿದ್ದೀನಿ. ತಗ್ಗಿ ಬಗ್ಗಿ ನಡಿಬೇಕಾದ ಮಗಳು ತಪ್ಪು ಮಾಡೋದಕ್ಕೂ ಮುಂಚೆ ಅವಳಿಗೊಂದು ಮದುವೆ ಅಂತ ಮಾಡಿದ್ರೆ ಆಗ ನಾನು ನೆಮ್ಮದಿಯಿಂದ ಕಣ್ಮುಚ್ಬೋದು. ಅಲ್ಲ, ಏನ್ ಅನ್ಕೊಂಡಿದ್ದೀರಾ ನೀವು? ಏನ್ ಅಂದ್ಕೊಳ್ಳೋದಿಕ್ಕೂ ಅವಕಾಶ ಕೊಡ್ಲಿಲ್ಲ ನಿಮ್ಮಪ್ಪ. ನಾನ್ ಮದ್ವೆ ಮಾಡ್ಕೊಳಲ್ಲ, ನನ್ಗಿಷ್ಟ ಇಲ್ಲ. ಈಗ ಈ ಡೈಲಾಗ್ಗೆ ಯಾವ ಬೆಲೆನೂ ಇಲ್ಲ. ಅಜ್ಜಿ, ಹೀರೋಯಿನ್ ಆಗ್ಬೇಕು ಅಂತ ಎಷ್ಟೋ ಕನ್ಸಿಟ್ಕೊಂಡೆ. ಮನೇಲಿ ಗೊತ್ತಾಗ್ದೇ ಇರೋ ಹಾಗೆ ಮ್ಯಾನೇಜ್ ಮಾಡಿದ್ದಕ್ಕೆ ಮ್ಯಾರೇಜ್ ಮಾಡಿದ್ರು ಅಂತ ನನ್ ಫ್ರೆಂಡ್ಸ್ ಆಡ್ಕೊಳ್ಳಿ ಅಂತನಾ ನನ್ನ ಅತ್ತೆ ಮನೆ ಕಳಿಸ್ತಿರೋದು? ಇಷ್ಟೆಲ್ಲ ಆಗಿದ್ದು ಈ ವೈದೇಹಿಯಿಂದಾನೇ ಕಣೆ. ಇವಳ ಕೈ ಗುಣನೇ ಹಾಗೆ. ಕೆಲ್ಸಕ್ ಬಾರ್ದವಳನ್ನ ಮನೇಲಿ ಇಟ್ಕೊಂಡು ಅದೃಷ್ಟನ ಅತ್ತೆ ಮನೆ ಕಳಿಸ್ತೀನಿ ಅಂತಾನೆ ನಿಮ್ಮಪ್ಪ. ಅಮ್ಮ ವೈದೇಹಿ, ನೀನ್ ಬಾಮ್ಮ. ನೋಡಿದ್ಯಾ, ನಿನ್ನ ನಿಮ್ಮಪ್ಪ ಬೈಬೇಕಾದ್ರೆ ಅಡ್ಡ ಬರ್ಲಿಲ್ಲ. ಈಗ ನಾನು ಇವಳಿಗೆ ಬೈತಾ ಇದ್ದೀನಿ ಅಂತ ಕರ್ಕೊಂಡು ಹೋದ್ಲು. ಹಾಳಾದ್ ಸೊಳ್ಳೆ ಬಾಳ್ಗಳೋಯ್ತು. ಇವನು ಸಾಮಾನ್ಯದವನಲ್ಲ. ರಾತ್ರಿ ಅದೇನ್ ಕಾಣಿಸುತ್ತೆ ಅಂತ ಕ್ಯಾಮ್ರಾ ತಂದಿದ್ದೀರಾ ಅಣ್ಣ? ಶ್ರೀರಾಮ್ ನವಮಿ ಅಲ್ವೇನೋ ರಂಗ? ಆ ಅಗರಬತ್ತಿ ಏನಾದ್ರೂ ದೇವಸ್ಥಾನಕ್ಕೆ ಬಂದ್ರೆ ಒಳ್ಳೆ ಫೋಟೋ ತೆಗಿಯೋಣ ಅಂತ ಇದನ್ ತಂದೆ. ಅದಕ್ಕೇನಾ ನೀವೆಲ್ರಿಗೂ ಮುಂಚೆ ಇಲ್ಲಿಗೆ ಬಂದಿರೋದು? ಎಸ್. ನಡೀಲಿ ನಡೀಲಿ, ನಾನು ಪುರೋಹಿತ್ರನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ. ವೈದೇಹಿಯಲ್ಲಿ ಅಮ್ಮ, ತಮ್ಮ ಬಂದಿದ್ದಾನೆ. ಏಯ್, ಏನಾಗಿದ್ಯೋ ನಿನಗೆ? ನಿಮ್ಮಣ್ಣನ್ನ ಮಾತಾಡ್ಸಲ್ವಾ? ಮಾತಾಡೋಕ್ ಮುಖ ಇಲ್ವಲ್ಲಮ್ಮ, ಅದಕ್ಕೆ. ಹಾಗ್ಯಾಕೆ ಹೇಳ್ತೀಯೋ? ಯಾರೇ ಆದ್ರೂ ಆ ದೇವ್ರ ಮುಂದೆ ತಲೆ ತಗ್ಗಿಸ್ಬೇಕು. ನಮ್ಮಲ್ಲಿ ನಾವೇ ಒಬ್ರು ದೊಡ್ಡವರು ಮತ್ತೊಬ್ರು ಚಿಕ್ಕವರು ಅಂತ ಅನ್ಕೋಬಾರ್ದು. ನೀನ್ ಹೇಳ್ದಷ್ಟು ಸುಲಭ ಅಲ್ಲ ಅಕ್ಕ. ಅಡ್ಕೆಗ್ ಹೋದ್ ಮಾನ ಆನೆ ಕೊಟ್ರು ಬರಲ್ಲ ಅಂತಾರಲ್ಲ, ಹಾಗಾಗಿದೆ ನಮ್ ಪರಿಸ್ಥಿತಿ. ಅಮ್ಮ, ಊರ್ಮಿಳ ನೋಡು, ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾಳೆ. ನೀನ್ ಹೀಗೆ ಒಟ ಒಟ ಅಂತಿದ್ರೆ ಇರಿಟೇಟ್ ಮಾಡ್ಕೊಂಡು ಹೊರಟೋಗ್ತಾಳಷ್ಟೇ. ಹಬ್ಬದ ದಿವಸ ಕಷ್ಟದ ಬಗ್ಗೆ ಯಾಕೆ ಮಾತಾಡ್ತೀರಾ? ದೇವ್ರ ಧ್ಯಾನ ಮಾಡಿ.
ಶ್ರೇಯಾ ಫೋನ್ನ ಮರ್ತು ಬಂದಿರಬೇಕು. ರಿಂಗ್ ಆಗ್ತಾನೆ ಇದೆ, ಆನ್ಸರ್ ಮಾಡ್ತಿಲ್ಲ. ಈ ಭೂಮಿ ಮೇಲೆ ನಾನ್ ಕಂಡಿರೋ ಅತ್ಯಂತ ಸುಂದರವಾದ ಹುಡುಗಿ ಇವಳು. ನೋಡಿದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ.